ಎಷ್ಟು ಸಲ ನೀವು ಜೀವನದಲ್ಲಿ ನಡೆದ ಒಂದು ಘಟನೆ ಇಡೀ ಜೀವನವನ್ನೇ ಹಾಳು ಮಾಡಿತು ಎಂದುಕೊಳ್ಳುತ್ತೀರಿ. ಆದರೆ ದಿನಗಳು ಕಳೆದಂತೆ ಮುಂದೊಂದು ದಿವಸ ಅದೇ ಘಟನೆ ವರವಾಗಿ ಪರಿಣಮಿಸಿತು ಎಂದು ಹೇಳುತ್ತೀರಿ. ನಾವು ಜೀವನದಲ್ಲಿ ನಡೆವ ಘಟನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಷ್ಟು ಜಾಣರಾಗಿಲ್ಲ. ಇವತ್ತು ಕಳೆದುಕೊಂಡದ್ದು ಬಹುಶಃ ಈಗಾಗುವ ಘಟನೆಗಳು ಮುಂದೆ ಅದರಿಂದ ಏನೋ ಒಳ್ಳೆಯದಕ್ಕೆ ಇರಬಹುದು. ಆದರೆ ನಮಗೆ ತಾಳ್ಮೆಯಿಂದ ಕಾಯುವುದಕ್ಕೆ ಆಗುವುದಿಲ್ಲ. ನಮಸ್ಕಾರ ಕೇಳುಗರೆ, ನಮ್ಮ ಇಂಕ್ ಅಂಡ್ ವಂಡರ್ ವಾಹಿನಿಗೆ ಸ್ವಾಗತ. ನಾವು ತರುವ ಕಥೆಗಳು ನಿಮ್ಮನ್ನು ಮಾನಸಿಕವಾಗಿ ಗಟ್ಟಿ ಮಾಡುವುದಷ್ಟೇ ಅಲ್ಲ, ಜೀವನದಲ್ಲಿ ಶಾಂತಿ ಸಮಾಧಾನ ತರುತ್ತವೆ. ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಅನಿಸಿಕೆ ತಿಳಿಸಿ. ಸದಸ್ಯರಾಗಿರದಿದ್ದರೆ ನಮ್ಮ ವಾಹಿನಿಯ ಸದಸ್ಯರಾಗಿ ಪ್ರೋತ್ಸಾಹಿಸಿ. ಆಗ ನಾವು ಇಷ್ಟೆಲ್ಲ ಮಾಡಿದ್ದು ಸಾರ್ಥಕವಾಗುತ್ತದೆ. ಬನ್ನಿ ಕತೆ ಕೇಳೋಣ. ಇದು ಒಬ್ಬ ಸಾಧಾರಣ ರೈತನ ಕತೆ. ನಾವು ಏನನ್ನು ತಿಳಿದುಕೊಳ್ಳಲು ಇಡೀ ಜೀವನ ಪ್ರಯತ್ನ ಮಾಡುತ್ತೇವೆಯೋ ಅದನ್ನು ರೈತ ಸಹಜವಾಗಿ ಅರಿತಿದ್ದ ಮತ್ತು ಜೀವನದಲ್ಲಿ ಅಳವಡಿಸಿಕೊಂಡಿದ್ದ. ಅದೇ ತಾಳ್ಮೆ ಹಾಗೂ ಸಮಯ. ಸುತ್ತಮುತ್ತಲಿನ ಜನ ಸಂತೋಷವನ್ನು ಆಚರಿಸುತ್ತಿದ್ದರೆ ಅಥವಾ ನಡೆದ ಒಂದು ಘಟನೆಯಿಂದ ದುಃಖಿತರಾಗಿದ್ದರೆ, ಈ ರೈತ ಮಾತ್ರ ನಡೆವ ಪ್ರತಿ ಘಟನೆಯಲ್ಲೂ ಶಾಂತವಾಗಿ ಇರುತ್ತಿದ್ದ. ಏನೇ ಕಷ್ಟ ಒದಗಿ ಬಂದಾಗಲೂ ಅಥವಾ ಬಂದದ್ದು ಪರಿಹಾರವಾದಾಗಲೂ ಆತ ನಿರ್ಲಿಪ್ತನಾಗಿ ಇರುತ್ತಿದ್ದ. ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿರಿ. ಇದು ನಿಮ್ಮ ಜೀವನದಲ್ಲಿ ಒದಗಿ ಬರುವ ಘಟನೆಗಳನ್ನು ನೋಡುವ ರೀತಿಯನ್ನೇ ಬದಲಿಸುತ್ತದೆ. ಬಹಳ ಕಾಲದ ಹಿಂದೆ ಬೆಟ್ಟದ ತಪ್ಪಲಿನಲ್ಲಿ ಹಸಿರಿನಿಂದ ಕೂಡಿದ ಸಣ್ಣ ಹಳ್ಳಿಯಿತ್ತು. ಅಲ್ಲಿ ಗೋಧಿಯ ಹೊಲ, ಮಾವಿನ ತೋಟಗಳು ವಿಪುಲವಾಗಿದ್ದವು. ಹತ್ತಿರದಲ್ಲೇ ಎಳುಬುಳು ಎಂದು ನದಿಯ ನೀರು ಹರಿಯುತ್ತಿತ್ತು. ಒಂದು ರೀತಿ ಹಳ್ಳಿಯ ಜನರ ಜೀವನ ಸಾಮಾನ್ಯವಾಗಿತ್ತು. ಜನ ಕಷ್ಟಪಟ್ಟು ಹೊಲದಲ್ಲಿ ದುಡಿಯುತ್ತಿದ್ದರು. ಸಾಯಂಕಾಲ ಊರ ಮಧ್ಯದಲ್ಲಿ ಇದ್ದ ಅರಳಿ ಮರದ ಕೆಳಗೆ ಕುಳಿತು ವಾರ್ತಾಲಾಪ ಮಾಡುತ್ತಿದ್ದರು. ಸುಖ ದುಃಖ ಹಂಚಿಕೊಳ್ಳುತ್ತಿದ್ದರು. ಆ ಹಳ್ಳಿಯಲ್ಲಿ ಚಿನ್ನಪ್ಪನೆಂಬ ರೈತನಿದ್ದ. ಅವನೇನು ಧನಿಕನಾಗಿರಲಿಲ್ಲ, ಊರಿನಲ್ಲಿ ಪ್ರಭಾವಶಾಲಿಯಾಗಿರಲಿಲ್ಲ. ಆತ ತನ್ನ ಪತ್ನಿ, ಮಗನೊಂದಿಗೆ ಮಣ್ಣು ಹುಲ್ಲಿನಿಂದ ಕಟ್ಟಿದ ಪುಟ್ಟದಾದ ಮನೆಯಲ್ಲಿ ವಾಸ ಮಾಡುತ್ತಿದ್ದ. ಅವನ ಬಳಿ ಪುಟ್ಟ ಜಮೀನಿತ್ತು. ಒಂದು ಎತ್ತು ಹಾಗೂ 2 ಹಸುಗಳಿದ್ದವು. ಎತ್ತನ್ನು ಜಮೀನು ಉಳಲು ಬಳಸುತ್ತಿದ್ದರು. 2 ಹಸುಗಳಿಂದ ದೊರೆಯುತ್ತಿದ್ದ ಹಾಲು ಅವರಿಗೆ ಸಾಕಾಗುವಷ್ಟಾಗುತ್ತಿತ್ತು. ಒಂದು ನಾಯಿ ಅವರ ಮನೆ ಕಾಯುತ್ತಿತ್ತು. ಇದೆಲ್ಲದಕ್ಕೂ ಮಿಗಿಲಾಗಿ ಅವರ ಬಳಿ ಒಂದು ಸುಂದರವಾದ, ಎತ್ತರವಾದ, ಬಲಿಷ್ಠವಾದ ಕುದುರೆಯಿತ್ತು. ರೈತ ಅದನ್ನು ಸಣ್ಣ ಮರಿಯಾಗಿದ್ದಾಗಿನಿಂದ ಸಾಕಿದ್ದ. ಅದು ಪ್ರಾಣಿಗಿಂತಲೂ ಮಿಗಿಲಾಗಿ ಅವರ ಮನೆಯ ಸದಸ್ಯನಂತಾಗಿತ್ತು. ಅವನ ಬದುಕಿನ ರೀತಿ ಅವನನ್ನು ಇತರ ಹಳ್ಳಿಗರಿಗಿಂತ ಬೇರೆಯೇ ಮಾಡಿತ್ತು. ಒಳ್ಳೆಯದೋ ಕೆಟ್ಟದ್ದೋ ಏನೇ ಆಗಲಿ ಆತ ತನ್ನ ಸಮಾಧಾನ ಕಳೆದುಕೊಳ್ಳುತ್ತಿರಲಿಲ್ಲ. ಮಳೆ ಬರದೆ ಭೂಮಿ ಒಣಗಿದರೆ ಆತ ಆಕಾಶವನ್ನು ನೋಡುತ್ತಾ ಶಪಿಸಲಿಲ್ಲ. ಉತ್ತಮ ಬೆಳೆ ಬಂದಾಗ ಹೆಮ್ಮೆಯಿಂದ ಇನ್ನೊಬ್ಬರ ಮುಂದೆ ಹೇಳಿಕೊಳ್ಳುತ್ತಿರಲಿಲ್ಲ. ಆತ ಸುಮ್ಮನೆ ತನ್ನ ಕೆಲಸ ಮಾಡುತ್ತಿದ್ದ, ಪ್ರಾರ್ಥಿಸುತ್ತಿದ್ದ, ಜೀವನದಲ್ಲಿ ಒದಗಿ ಬಂದದ್ದನ್ನು ಬಂದ ಹಾಗೆ ಸ್ವೀಕರಿಸುತ್ತಿದ್ದ. ಏನೇ ಆಗಲಿ, ಒಳ್ಳೆಯದೋ ಕೆಟ್ಟದ್ದೋ ಯಾರಿಗೆ ಗೊತ್ತು, ಕೇವಲ ಸಮಯ ಮಾತ್ರ ಉತ್ತರಿಸುತ್ತದೆ ಎನ್ನುತ್ತಿದ್ದ. ಆಗುವುದೆಲ್ಲ ಏನೋ ಒಂದು ಕಾರಣಕ್ಕೆ ಆಗುತ್ತದೆ. ತಾಳ್ಮೆಯಿಂದ ಇರಿ, ಕೃತಜ್ಞತೆಯಿಂದ ಇರಿ, ನಿಮ್ಮ ನಂಬಿಕೆ ದೃಢವಾಗಿರಲಿ ಎನ್ನುವುದು ಅವನ ತತ್ವವಾಗಿತ್ತು. ಹಳ್ಳಿಯ ಜನರಿಗೆ ಅವನೊಂದು ಪ್ರಶ್ನೆಯಾಗಿದ್ದ. ಜನ ಅವನನ್ನು ಅರ್ಥ ಮಾಡಿಕೊಳ್ಳದಾಗಿದ್ದರು. ಈ ರೈತ ಎಲ್ಲರಿಗಿಂತ ಬೇರೆ ಇದ್ದಾನೆ ಎಂದು ಅಂದುಕೊಳ್ಳುತ್ತಿದ್ದರು. ಇನ್ನು ಕೆಲವರು ಅವನನ್ನು ಮೂರ್ಖನೆಂದು ಹಿಂದುಗಡೆ ಮಾತನಾಡಿಕೊಳ್ಳುತ್ತಿದ್ದರು. ಒಂದು ಸಲ ಒಬ್ಬ ಸಿರಿವಂತ ವ್ಯಾಪಾರಿಗೆ ರೈತನ ಬಳಿ ಇರುವ ಅಮೂಲ್ಯ ಕುದುರೆಯ ಬಗ್ಗೆ ತಿಳಿಯಿತು. ಆತ ಆ ಮಾರ್ಗದ ಮುಖಾಂತರವಾಗಿ ವ್ಯಾಪಾರಕ್ಕಾಗಿ ಹೋಗುತ್ತಿದ್ದ. ವಿಷಯ ತಿಳಿದ ನಂತರ ವ್ಯಾಪಾರಿ ರೈತನ ಬಳಿ ಬಂದು ಕುದುರೆಯನ್ನು ನೋಡಿ ಚಕಿತನಾದ. ಒಡನೆಯೇ ಆತ ರೈತನಿಗೆ ಒಂದು ಚೀಲದ ತುಂಬ ಚಿನ್ನದ ನಾಣ್ಯಗಳನ್ನು ಕೊಡಲು ತಯಾರಾದ. ಆದರೆ ರೈತ ತಾನು ಕುದುರೆಯನ್ನು ಮಾರುವುದಿಲ್ಲ, ಅದು ಮಾರಾಟಕ್ಕಿಲ್ಲವೆಂದು ಹೇಳಿದ. ವ್ಯಾಪಾರಿ 2 ಪಟ್ಟು ದುಡ್ಡು ಕೊಡುತ್ತೇನೆ ಎಂದರೂ ರೈತ ಮಾತ್ರ ತನ್ನ ನಿರ್ಧಾರ ಬದಲಿಸಲಿಲ್ಲ. ವ್ಯಾಪಾರಿ ಕೊಡುವ ಹಣ ರೈತ ಅನೇಕ ವರ್ಷಗಳವರೆಗೆ ಕುಳತು ತಿಂದರೂ ಸಾಕಾಗುವಷ್ಟಿತ್ತು. ಹಳ್ಳಿಗರು ನೆರೆದಿದ್ದರು. ವ್ಯಾಪಾರಿ ನಿರಾಶೆಯಿಂದ ಹೊರಟು ಹೋದ. ಹಳ್ಳಿಯಲ್ಲಿ ರೈತನ ನಿರ್ಧಾರದ ಕುರಿತು ಚರ್ಚೆ ಆರಂಭವಾಯಿತು. ಈ ರೈತನೆಂತಹ ಮೂರ್ಖ, ಕುದುರೆ ಮಾರಿದ್ದರೆ ಹಳ್ಳಿಯಲ್ಲಿಯೇ ಧನಿಕ ರೈತನಾಗುತ್ತಿದ್ದ. ಈಗಲೀಗ ಕಡೆಯ ತನಕ ಬಡವನಾಗಿಯೇ ಉಳಿಯುತ್ತಾನೆ. ತಾನಾಗಿಯೇ ಒದಗಿ ಬಂದ ಅವಕಾಶವನ್ನು ಕಳೆದುಕೊಂಡನಲ್ಲ ಎನ್ನುತ್ತಿದ್ದರು. ಜನರ ಮಾತಿಗೆ ರೈತ ಏನೂ ಹೇಳಲಿಲ್ಲ. ತನ್ನ ಪಾಡಿಗೆ ತಾನು ತನ್ನ ಕೆಲಸದಲ್ಲಿ ಮುಳುಗಿದ. ಕೆಲವು ದಿನಗಳ ನಂತರ ಆಘಾತಕಾರಿ ಘಟನೆ ನಡೆಯಿತು. ಬೆಳಗ್ಗೆ ಎದ್ದ ಮಗ ಕುದುರೆ ಲಾಯಕ್ಕೆ ಹೋಗಿ ನೋಡಿದಾಗ ಲಾಯದಲ್ಲಿ ಕುದುರೆ ಇರಲಿಲ್ಲ. ಕಟ್ಟಿದ್ದ ಹಗ್ಗ ತುಂಡಾಗಿತ್ತು. ಕುದುರೆ ಎಲ್ಲಿಗೆ ಹೋಯಿತೆಂದು ಯಾರಿಗೂ ತಿಳಿಯಲಿಲ್ಲ. ರೈತ ಮತ್ತು ಮಗ ಕುದುರೆಯನ್ನು ಊರೆಲ್ಲ ಹುಡುಕಿದರು.
ಸುತ್ತಮುತ್ತಲ ಹಳ್ಳಿಗಳಲ್ಲಿ ಕಾಡುಮೇಡುಗಳಲ್ಲಿ ಹುಡುಕಿದರೂ ಸಿಗಲಿಲ್ಲ. ಜನ ತಲೆಯಾಡಿಸುತ್ತಾ ನಾವು ಅವನಿಗೆ ಆ ವ್ಯಾಪಾರಿಗೆ ಕುದುರೆ ಮಾರಿಬಿಡಲು ಹೇಳಿದೆವು, ಕೇಳಲಿಲ್ಲ. ಈಗ ಕುದುರೆಯೂ ಇಲ್ಲ, ಹಣವೂ ಇಲ್ಲ ಎಂದರು. ಕುದುರೆ ಹೋದದ್ದರಿಂದ ಮಗನಿಗೆ ಬಹಳ ದುಃಖವಾಗಿತ್ತು. ಆತ ತಂದೆಗೆ, ನಾವು ಮನೆಯ ಅತಿ ಮುಖ್ಯ ಸದಸ್ಯನೊಬ್ಬನನ್ನು ಕಳೆದುಕೊಂಡೆವು ಎಂದ. ಇಷ್ಟಾದರೂ ನೀನು ಅದು ಹೇಗೆ ಸಮಾಧಾನದಿಂದ ಇರುವೆ ಎಂದು ಕೇಳಿದ. ರೈತ ಮಗನ ಹೆಗಲ ಮೇಲೆ ಕೈಯಿಡುತ್ತ ಹೇಳಿದ, ಮಗನೇ, ಇದನ್ನು ದೊಡ್ಡ ನಷ್ಟವೆಂದು ಕೊಳ್ಳಬೇಡ. ಇಂದು ಯಾವುದು ನಿನಗೆ ನಷ್ಟದಂತೆ ಕಾಣುತ್ತಿದೆಯೋ ಅದೇ ನಾಳೆ ನಿನಗೆ ಲಾಭದಾಯಕವಾಗಿ ಕಾಣಬಹುದು. ಪ್ರತಿ ಘಟನೆಯಲ್ಲೂ ಒಳ್ಳೆಯದು ಕೆಟ್ಟದ್ದು ಇದ್ದೇ ಇರುತ್ತದೆ. ಕೇವಲ ಸಮಯ ಮಾತ್ರ ಇದಕ್ಕೆ ಉತ್ತರ ಹೇಳಬಲ್ಲದು. ಆಗುವುದೆಲ್ಲ ಏನೋ ಒಂದು ಕಾರಣಕ್ಕೆ ಆಗುತ್ತದೆ. ಸಮಾಧಾನದಿಂದ ಇರು, ಕೃತಜ್ಞನಾಗಿರು, ನಂಬಿಕೆ ದೃಢವಾಗಿರಲಿ. ಮಗನಿಗೆ ತಂದೆಯ ಮಾತು ಅರ್ಥವಾಗಲಿಲ್ಲ, ಆದರೆ ಅವನ ಮಾತುಗಳಲ್ಲಿ ವಿಶ್ವಾಸವಿತ್ತು. ಸಮಾಧಾನದಿಂದ ಇರಲು ಪ್ರಯತ್ನಿಸಿದ. 1 ವಾರ ಕಳೆದ ನಂತರ ನಂಬಲು ಅಸಾಧ್ಯವಾದಂತಹ ಘಟನೆ ನಡೆಯಿತು. ಒಂದು ದಿವಸ ಬೆಳಗ್ಗೆ ಮಂಜು ಮುಸುಕಿದ್ದಾಗ ಮಗನಿಗೆ ಕುದುರೆಯ ಖರಪುಟ ಸಪ್ಪಳ ಕೇಳಿಸಿತು. ಅವನು ಎದ್ದು ಹೊರಗೋಡಿ ನೋಡಿದಾಗ ತನ್ನ ಕಣ್ಣುಗಳನ್ನು ತಾನೇ ನಂಬಲಿಲ್ಲ. ಅವರ ಕುದುರೆ ಮರಳಿ ಬಂದದ್ದಲ್ಲದೆ ತನ್ನ ಜೊತೆಗೆ 5 ಕಾಡಿನ ಕುದುರೆಗಳನ್ನು ತಂದಿತ್ತು. ಅವುಗಳು ದಷ್ಟಪುಷ್ಟವಾಗಿದ್ದವು. ಯಾವ ಜನ ರೈತನ ಮೂರ್ಖನೆಂದಿದ್ದರೋ ಅದೇ ಜನ ಇಂದು ಅವನ ಭಾಗ್ಯವನ್ನು ಹೊಗಳುತ್ತಿದ್ದರು. ಈಗ ರೈತನ ಬಳಿ 6 ಕುದುರೆಗಳಿದ್ದವು. ರೈತನೀಗ ವ್ಯಾಪಾರಿಗಿಂತಲೂ ಸಿರಿವಂತನಾಗಿದ್ದ. ಆದರೆ ರೈತ ಮಾತ್ರ ಶಾಂತವಾಗಿದ್ದ. ಆತ ಮಗನಿಗೆ ಅತಿಯಾದ ಸಂತೋಷ ಪಡಬೇಡವೆಂದು ಹೇಳಿದ. ಇದೇನು ತರುತ್ತದೆಯೋ ಗೊತ್ತಿಲ್ಲ, ಯಾವುದಕ್ಕೂ ಸಮಯ ಉತ್ತರಿಸುತ್ತದೆ. ಕಾಯ್ದು ನೋಡೋಣ. ಮರುದಿವಸ ಮಗ ಪಳಗಿಸಲು ಒಂದು ಬಲಿಷ್ಠವಾದ ಕುದುರೆಯೇರಿದ. ಅದು ಹೆಂಕರಿಸುತ್ತಾ ತನ್ನ ಹಿಂಗಾಲುಗಳ ಮೇಲೆ ನಿಂತು ಅವನನ್ನು ಕೆಡವಿತು. ಬಿದ್ದ ರಭಸಕ್ಕೆ ಮಗನ ಕಾಲು ಮುರಿಯಿತು. ಹಳ್ಳಿಯ ವೈದ್ಯ ಬಂದು ಕಾಲಿಗೆ ಪಟ್ಟಿ ಕಟ್ಟಿ ಈತ ಪೂರ್ಣವಾಗಿ ಚೇತರಿಸಿಕೊಳ್ಳಲು ಅನೇಕ ವಾರಗಳು ಬೇಕಾಗುವುದೆಂದು ಹೇಳಿದ. ಆ ನಂತರವೂ ಆತ ಕುಂಟುತ್ತಾ ನಡೆಯಬೇಕಾಗಿ ಬರಬಹುದೆಂದ. ಹಳ್ಳಿಯ ಜನ ಮತ್ತೆ ಆ ಕಾಡು ಕುದುರೆಗಳು ರೈತನಿಗೆ ಒಳ್ಳೆಯ ಭಾಗ್ಯ ತರಲಿಲ್ಲವೆಂದು ಮಾತನಾಡಿಕೊಂಡರು. ಮಲಗಿದ್ದ ಮಗ ತಂದೆಯತ್ತ ನೋಡುತ್ತಾ ಕೇಳಿದ, ಇದು ಆಗಬೇಕಿತ್ತೆ? ರೈತ ಎಂದಿನಂತೆ ಶಾಂತವಾಗಿ ಅವನ ಪಕ್ಕ ಕುಳಿತುಕೊಂಡು ಹೇಳಿದ, ಯಾವ ಮಳೆ ಪ್ರವಾಹ ತಂದು ಊರು ಮುಳುಗಿಸುತ್ತದೆಯೋ ಅದೇ ಮಳೆ ಕಾಡು ಹಸಿರಾಗಿ ಬೆಳೆಯಲು ಕಾರಣವಾಗುತ್ತದೆ. ಈಗಲೇ ಯಾವುದೇ ನಿರ್ಣಯಕ್ಕೆ ಬರಬೇಡ. ಮುಂಬರುವ ಸಮಯವೇ ಇದಕ್ಕೆ ಉತ್ತರ ಹೇಳುತ್ತದೆ ಎಂದ. 2 ವಾರಗಳ ನಂತರ ಜನರ ಕಲ್ಪನೆಗೂ ಮೀರಿದ ಘಟನೆ ಸಂಭವಿಸಿತು. ನಗಾರಿ ಹಾಗೂ ಕಹಳೆಯ ಶಬ್ದ ಹಳ್ಳಿಯನ್ನು ತುಂಬಿತು. ರಾಜನ ಸೈನಿಕರು ರಾಜಾಜ್ಞೆಯನ್ನು ಹೊತ್ತು ತಂದರು. ಉತ್ತರದ ಗಡಿಯಲ್ಲಿ ಭೀಕರವಾದ ಕದನ ಆರಂಭವಾಗಿದೆ. ರಾಜ್ಯದ ರಕ್ಷಣೆಗಾಗಿ ಪ್ರತಿಯೊಬ್ಬ ಗಟ್ಟಿಮುಟ್ಟಾದ ಯುವಕ ಸೈನ್ಯ ಸೇರಬೇಕು. ಯಾವುದೇ ಕಾರಣ ಸಬೂಬು ಹೇಳುವ ಹಾಗಿಲ್ಲ. ಒಬ್ಬೊಬ್ಬರಾಗಿ ಹಳ್ಳಿಯಲ್ಲಿದ್ದ ಎಲ್ಲಾ ಯುವಕರನ್ನು ಸೈನಿಕರು ಕರೆದುಕೊಂಡು ಹೊರಟು ಹೋದರು. ಈ ಯುವಕರೆಂದಿಗೂ ಖಡ್ಗವನ್ನು ಹಿಡಿದವರಲ್ಲ, ಬೇಸಾಯ ಮಾಡಿಕೊಂಡಿದ್ದವರು. ತಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗಿದ್ದಕ್ಕೆ ತಾಯಂದಿರು ಅತ್ತರೆ, ತಂದೆಯಂದಿರಿಗೆ ದಿಗ್ಭ್ರಮೆಯಾಗಿತ್ತು. ಹಳ್ಳಿ ಆತ್ಮವನ್ನೇ ಕಳೆದುಕೊಂಡಂತೆ ಕಾಣುತ್ತಿತ್ತು. ಆದರೆ ರೈತನ ಮನೆಗೆ ಬಂದ ಸೈನಿಕರು ರೈತನ ಮಗ ಕಾಲು ಮುರಿದುಕೊಂಡು ಪಟ್ಟಿ ಕಟ್ಟಿಕೊಂಡು ಮಲಗಿಕೊಂಡಿರುವುದು ಕಂಡು ಈಗ ತಮಗೆ ಉಪಯೋಗವಿಲ್ಲವೆಂದು ಹೊರಟುಹೋದರು. ಮಗ ಮನೆಯಲ್ಲಿಯೇ ಉಳಿದ. ತಿಂಗಳುಗಳು ಕಳೆದವು. ಉತ್ತರದ ಗಡಿಯಲ್ಲಿ ನಡೆದ ಕದನ ಭೀಕರವಾಗಿತ್ತು. ಜಯ ಲಭಿಸಿತಾದರೂ ಕರೆದುಕೊಂಡು ಹೋದ 23 ಯುವಕರಲ್ಲಿ ಕೇವಲ 9 ಯುವಕರು ಜೀವಂತವಾಗಿ ಮರಳುತ್ತಿದ್ದಾರೆಂದು ಹಳ್ಳಿಗರಿಗೆ ತಿಳಿದುಬಂದಿತು. ಮತ್ತೆ ಹಳ್ಳಿ ದುಃಖದಲ್ಲಿ ಮುಳುಗಿತು. ಯಾವ ಹಳ್ಳಿಗರು ರೈತನನ್ನು ಹತಭಾಗ್ಯನೆಂದು ಆಡಿಕೊಂಡಿದ್ದವೋ ಅವೇ ಜನ ಈಗ ಆತನನ್ನು ಭಾಗ್ಯವಂತನೆಂದು ಅನ್ನತೊಡಗಿದರು. ಮಗ ತಂದೆಯೊಂದಿಗೆ ಮರದ ಕೆಳಗೆ ಕುಳಿತಿದ್ದ. ಕಾಲಿನ ಪಟ್ಟಿ ತೆಗೆದಿರಲಿಲ್ಲ. ಅವನ ಕಾಲು ಸಾವಕಾಶವಾಗಿ ಗುಣವಾಗುತ್ತಿತ್ತು. ಅವರ ಪ್ರೀತಿಯ ಕುದುರೆ ಹತ್ತಿರದಲ್ಲೇ ಮೇಯುತ್ತಿತ್ತು. ಹೊಸ ಕುದುರೆಗಳನ್ನು ಈಗ ಪಳಗಿಸಲಾಗಿತ್ತು. ಅವು ಬೇಸಾಯದ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದವು. ರೈತನೀಗ ಮತ್ತೆ ಹೊಸ ಜಮೀನನ್ನು ಕೊಂಡಿದ್ದ. ಸೂರ್ಯ ಮುಳುಗುತ್ತಿದ್ದ. ಮಗ ತಂದೆಯತ್ತ ನೋಡುತ್ತಾ ಹೇಳಿದ, ನೀವು ಯಾವಾಗಲೂ ಸರಿಯಾಗಿದ್ದೀರಿ. ಭಾವುಕತೆಯಿಂದ ಹೇಳಿದ. ಪ್ರತಿ ಸಲ ಮುಗಿಯಿತು ಎಂದುಕೊಂಡಾಗ ಅದು ಹೊಸದೊಂದಕ್ಕೆ ದಾರಿ ಮಾಡಿಕೊಡುತ್ತಿತ್ತು. ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುವುದು. ರೈತನೆಂದ, ಮಗನೇ, ನಾನು ನಿನಗೆ ಕೊಡಬಲ್ಲ ಜ್ಞಾನವೆಂದರೆ ಯಾವತ್ತೂ ಒಡನೆಯೇ ಸಂತಸಪಡಬೇಡ. ಯಾವುದಕ್ಕೂ ಅತಿಯಾಗಿ ದುಃಖಿಸಬೇಡ.
ಜೀವನ ಒಂದು ನದಿಯಂತೆ ಅಂಕುಡೊಂಕಾಗಿ ಬಳಕುತ್ತಾ ಎಡಬಲಕ್ಕೆ ತಿರುಗುತ್ತಾ ಸಾಗುತ್ತದೆ. ಮುಂದೆ ಏನಿದೆಯೋ ಕಾಣುವುದಿಲ್ಲ. ಇಂದು ಪ್ರವಾಹವಾಗಿ ಹರಿಯುವುದು, ನಾಳೆ ಹೊಲಕ್ಕೆ ನೀರು ಒದಗಿಸುತ್ತದೆ. ಕುದುರೆ ಕಣ್ಮರೆಯಾಗಿದ್ದು ನಿನಗೆ ದೊಡ್ಡ ನಷ್ಟ, ದುರಂತವಾಗಿ ಕಂಡಿತು. ಆದರೆ ಕುದುರೆ 5 ಕುದುರೆಗಳೊಂದಿಗೆ ಮರಳಿತು. ಹೊಸ ಕುದುರೆಯಿಂದ ನಿನ್ನ ಕಾಲು ಮುರಿಯಿತು, ಆದರೆ ಇಂದು ಅದೇ ನಿನ್ನನ್ನು ಯುದ್ಧರಂಗದಿಂದ ಉಳಿಸಿತು. ನಾವು ಜೀವನದಲ್ಲಿ ಒದಗಿ ಬರುವ ಘಟನೆಗಳ ಅರಿಯಲಾರೆವು. ಕೇಳುಗರೆ, ರೈತನ ಜ್ಞಾನ ನಮಗೆ 3 ವಿಷಯಗಳ ಹೇಳಿಕೊಡುತ್ತದೆ. ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು. ಮೊದಲನೆಯದು, ಏನೇ ಆದರೂ ಒಂದು ನಿರ್ಣಯಕ್ಕೆ ತಟ್ಟನೆ ಬರಬೇಡಿ. ಅದಕ್ಕೆ ಸಮಯ ಕೊಡಿ. ನಂತರ ನಮಗೆ ಪೂರ್ಣ ಚಿತ್ರಣ ತಿಳಿಯುತ್ತದೆ. ಎರಡನೆಯದಾಗಿ, ಏನಾಗುತ್ತಿದೆಯೋ ಅದನ್ನು ನಂಬಿ ಸಮಾಧಾನವಾಗಿರಿ. ನಡೆಯುವ ದಾರಿಯಲ್ಲಿ ಮುಂದೆ ಏನಿದೆಯೆಂದು ಕಾಣುವುದಿಲ್ಲ. ಮೂರನೆಯದಾಗಿ, ಸಮಯ ಒಳ್ಳೆಯದಾಗಿರಲಿ ಕೆಟ್ಟದ್ದಾಗಿರಲಿ ಧೈರ್ಯವಾಗಿರಿ. ಇದನ್ನು ಸರಿತೂಗಿಸಿಕೊಂಡು ಹೋಗುವುದೇ ಆಂತರಂಗಿಕ ಸಮಾಧಾನಕ್ಕೆ ಮೂಲ ಕಾರಣ. ಕುದುರೆ ಓಡಿ ಹೋಗಿದ್ದು ನಿನಗೆ ದೊಡ್ಡ ನಷ್ಟದಂತೆ ಕಂಡಿತು, ಆದರದು 5 ಕುದುರೆಗಳ ಜೊತೆ ಬಂದಿತು. ಕುದುರೆಯಿಂದ ಬಿದ್ದು ಕಾಲು ಮುರಿದಾಗ ಅಶುಭವಾಗಿ ಕಂಡಿತು, ಆದರೆ ಅದೇ ನಿನ್ನನ್ನು ಯುದ್ಧರಂಗಕ್ಕೆ ಹೋಗದಂತೆ ತಡೆಯಿತು. ಪ್ರತಿಯೊಂದು ಘಟನೆಯೂ ಒಂದಕ್ಕೊಂದು ಜೋಡಿಸಲ್ಪಟ್ಟಿದೆ, ಮತ್ತು ಪ್ರತಿ ಘಟನೆ ಸಮಯಕ್ಕೆ ಸರಿಯಾಗಿ ತಮ್ಮ ಅರ್ಥ ತಿಳಿಸಿದವು. ಜೀವನ ಯಾವತ್ತೂ ನೇರವಾದ ಗೆರೆಯಂತೆ ಇರುವುದಿಲ್ಲ. ಅದು ಬಳಕುತ್ತಾ ಸುತ್ತುತ್ತಾ ಸಾಗುತ್ತದೆ, ಅಚ್ಚರಿಗೊಳಿಸುತ್ತದೆ. ಯಾವುದು ಇಂದು ಶಾಪದಂತೆ ಕಾಣುವುದೋ ಅದೇ ನಾಳೆ ವರದಾನ ಎನಿಸಬಹುದು. ಜೀವನ ಅಕಸ್ಮಾತ್ತಾಗಿ ಲಾಭ ನಷ್ಟ ಉಂಟುಮಾಡಿ ಪರೀಕ್ಷೆ ಮಾಡುತ್ತದೆ. ಲಾಭವಾಗಲಿ ನಷ್ಟವಾಗಲಿ ನಿಮ್ಮನ್ನು ನಿಯಂತ್ರಣ ಮಾಡಿದಂತೆ ಎಚ್ಚರಿಕೆ ವಹಿಸಿ. ತಾಳ್ಮೆಯನ್ನು ಅಭ್ಯಾಸ ಮಾಡಿ. ಯಾವಾಗಲೂ ಕೃತಜ್ಞತೆಯಿಂದ ಇರಿ. ನಿಮ್ಮ ನಂಬಿಕೆ ಯಾವಾಗಲೂ ದೃಢವಾಗಿರಲಿ. ಇದು ಸಾಧಾರಣ ಮಾತುಗಳು ಎನಿಸಬಹುದು, ಆದರೆ ಸುಂದರ ಬದುಕು ಬಾಳಲು ಅತಿ ಮುಖ್ಯವಾದದ್ದು. ಸಮಯ ಕಠಿಣವಾಗಿದ್ದಾಗ ಕುಸಿದು ಹೋಗಬೇಡಿ. ಎಲ್ಲವೂ ಸರಿಯಾದಾಗ ಅತಿಯಾಗಿ ಸಂತಸಪಡಬೇಡಿ. ಘಟನೆಗಳ ಸಂಪೂರ್ಣ ಚಿತ್ರಣ ದೊರೆತಾಗಲೇ ನಮಗೆ ಅದರ ನಿಜವಾದ ಅರ್ಥ ತಿಳಿಯುತ್ತದೆ. ಕ್ಷಣಕಾಲ ನಿಮ್ಮ ಜೀವನದ ಬಗ್ಗೆ ಯೋಚಿಸಿ. ಎಷ್ಟು ಸಲ ನೀವು ಯಾವುದಾದರೂ ಒಂದು ಘಟನೆಗೆ ಎಲ್ಲವೂ ಮುಗಿದು ಹೋಯಿತು ಎಂದುಕೊಂಡಿದ್ದೀರಿ? ಕೆಲಸ ಕಳೆದುಕೊಂಡಿರಬಹುದು, ಹಣಕಾಸಿನ ಸಮಸ್ಯೆ ಎದುರಾಗಿರಬಹುದು, ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿರಬಹುದು. ಆ ಕ್ಷಣ ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದಂತೆ ಎನಿಸಿರಬಹುದು. ಆದರೆ ವಾರಗಳು, ತಿಂಗಳುಗಳು, ವರ್ಷಗಳು ಉರುಳಿದಾಗ ಅದೇ ನಿಮ್ಮನ್ನು ಇನ್ನೂ ಉತ್ತಮ ಸ್ಥಿತಿಗೆ ಕರೆದೊಯ್ದದ್ದು ಕಂಡುಬರುತ್ತದೆ. ಜೀವನ ಕೇವಲ ಒಂದು ಅಧ್ಯಾಯವಲ್ಲ, ಅದೊಂದು ಹೊತ್ತಿಗೆ ಪುಸ್ತಕ. ಒಂದು ಪುಟ ಓದಿ ಇದೇ ಇಡೀ ಪುಸ್ತಕ ಎಂದುಕೊಳ್ಳುವುದಲ್ಲ. ಏನೇ ಕಷ್ಟ ಒದಗಿ ಬಂದರೂ ದೀರ್ಘ ಶ್ವಾಸ ತೆಗೆದುಕೊಂಡು ಹೇಳಿರಿ, ಸಮಯವೇ ಇದಕ್ಕೆ ಉತ್ತರ ಹೇಳುತ್ತದೆ.